ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮನು ವಂದೇ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಪರಮ ಪೂಜ್ಯ ಪ್ರಾತಃ ಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಕಾಯ ವಾಚ ಮನಸ ತ್ರಿಕರಣ ಭಾವಪೂರ್ವಕವಾಗಿ ನಮನಗಳನ್ನು ಸಮರ್ಪಿಸಿ ಪರಮೇಶ್ವರನ ಪರ ಅವತಾರಿಗಳಾದ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಪಾದಗಳಲ್ಲಿ ಹಣೆಮಣೆದು ಕ್ಷೇತ್ರದ ಅಧಿಷ್ಠಾತ್ರ ದೇವತಾ ಗೌರೇಶ್ವರ ಮಹಾರಾಜರ ಪವಿತ್ರ ಚರಣಗಳಿಗೆ ನಮನಗಳನ್ನ ಸಮರ್ಪಿಸಿ ಪರಮ ಪೂಜ್ಯರು ಲಿಂಗೈಕ್ಯ ಸತ್ಯಪ್ಪ ಮಹಾರಾಜರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಇಲ್ಲಿಯವರೆಗೂ ಭಕ್ತಿಯ ತಮ್ಮ ಅನುಭವಗಳನ್ನು ವ್ಯಕ್ತ ಮಾಡಿದ ಪರಮ ಪೂಜ್ಯರಾದ ಆತ್ಮೀಯರಾದ ಗಣೇಶಲಿಂಗ ಮಹಾಸ್ವಾಮಿಗಳವರಲ್ಲಿ ಈ ಮಾನವ ದೇಹವನ್ನ ಸ್ವಾರ್ಥಕಪಡಿಸಿಕೊಳ್ಳುವ ಸದುದ್ದೇಶದಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಈಶ್ವರ ಸ್ವರೂಪಿಗಳೇ. ಕಳೆದ ಹುಣ್ಣಿಮೆ ಚಲ ಆಗ್ಯದ. ಈ ಹುಣ್ಣಿಮೆ ಎಳನೇ ಹುಣ್ಣಿಮೆ. ಬರೀ ಜಾಗ ಬರೀ ಗುರು ಉಪದೇಶವನ್ನ ಆರಂಭವನ್ನ ಮಾಡಿದ್ದಾರೆ. ಶಿಷ್ಯ ಕೇಳ್ತಾ ಇದ್ದಾರೆ. ಗುರು ಹೇಳ್ದ, ಈ ಪವಿತ್ರವಾದ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ 4 ವಿಷಯಗಳನ್ನ ಪ್ರತಿಯೊಬ್ಬ ಪಾಲಿಸಬೇಕಾಗ್ತದ ಅಂತ ಹೇಳಿದ. ಅದು ಯಾವುದು? ಒಂದು, ಧರ್ಮವನ್ನು ಸಾಧಿಸಬೇಕು. ಎರಡನೇದು, ಅರ್ಥವನ್ನು ಸಂಪಾದನೆ ಮಾಡಬೇಕು. ಮೂರನೇದು, ಕಾಮವನ್ನು ಸಂಪಾದನೆ ಮಾಡಬೇಕು. ನಾಲ್ಕನೇದು, ಮೋಕ್ಷವನ್ನು ಸಂಪಾದನೆ ಮಾಡಬೇಕು. ಈ 4 ಮಾತುಗಳು ಶಿಷ್ಯರಿಗೆ ಹೇಳಿದ್ರು. ಅವಾಗ ಶಿಷ್ಯ ಕೇಳ್ದ, ಅಲ್ಲ ಹೇಳಿದ್ರಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ನಮಗ ಬೇಕಾಗಿರುವಂಥದ್ದು ಇದರಲ್ಲಿ ಯಾವುದು ಅಂತ ಕೇಳಿದ್ರೆ ಮೋಕ್ಷ ಬೇಕಾಗಿದೆ. ಮೋಕ್ಷ ಅಂದ್ರೆ ಮತ್ತೆ ಏನಾದ್ರು ತಲೆ ಹಾಕೋಬೇಡ್ರಿ. ಮೋಕ್ಷ ಅಂದ್ರೆ ಸಂತೋಷ. ಇಂಥ ಸಂತೋಷ ಆ ಸಂತೋಷ ನಮಗೆ ಅಳವಡ್ತು ಅಂತಂದ್ರೆ ಮತ್ತೊಮ್ಮೆ ಕೈ ಬಿಟ್ಟು ಹೋಗುವುದಿಲ್ಲ. ಅದಕ್ಕೆ ಪರಮ ಸಂತೋಷ ಅಂತ ಕರೀತಾರೆ. ಇವೆಲ್ಲ ಕೈ ಬಿಟ್ಟು ಹೋಗ್ತಾವ. ಏನು ಕಣ್ಣಿಗೆ ಕಾಣ್ತವಲ್ಲ ಇವೆಲ್ಲ ಕೈ ಬಿಟ್ಟು ಹೋಗ್ತಾವ. ಎಷ್ಟು ಸುಂದರ ದೇಹ ಇದ್ದರೆ ಏನು ಮಾಡುತ್ತದೆ? ಭಾರಿ ದೇಹ ಕೊಟ್ಟ ಪರಮಾತ್ಮ ಅಂತ ಇದೆ ಅನ್ನೋ ಹಾಗೆ ಇರ್ತದೆ. ಸ್ತ್ರೀ ಸಂಪತ್ತ, ಧನ ಕನಕ ವಸ್ತು ವಾಹನ ಎಲ್ಲವನ್ನ ಸಂಪಾದನೆ ಮಾಡ್ತೀವಿ ಅಂತಂದ್ರೆ ಅದನ್ನ ಇರ್ತದೆ. ಪರಮಾತ್ಮ ಕೊಟ್ಟನ ಒಂದಿಷ್ಟು
ಚೆನ್ನಾಗಿ ಉಂಡು ಉಟ್ಟು ಸಂತೋಷವಾಗಿರುವ ಒಂದಿಷ್ಟು ಸಂಪತ್ತ ಚೆಲ್ಲಬೇಕು. ಅದೇ ಜೀವನ ಅಲ್ಲ ಮನುಷ್ಯ, ಅದೇ ಜೀವನ. ಎಲ್ಲ ಸಂಪತ್ತ ಕೈ ಬಿಟ್ಟು ಹೋಗ್ತದ. ಸಂಪತ್ತ ಇಂಥ ಸಂಪತ್ತದ ಭಗವಂತನ ಸಂಪತ್ತದ, ಅದು ಕೈ ಬಿಟ್ಟು ಹೋಗುವಾಗ ಅದಕ್ಕೆ ಮೋಕ್ಷ. ನಮ್ಮ ನಿಮ್ಮ ಅಂತ ಸಂಪತ್ತ ಹೇಳಬಿಟ್ಟು, ಮೋಕ್ಷದ ಸಂಪತ್ತವನ್ನ ಹೇಳಬಿಟ್ಟು, ಈ ಮೊದಲಿಗೆ ಧರ್ಮ ಅರ್ಥ ಕಾಮ ಹೇಳಿದ್ರಲ್ಲ, ಯಾಕೆ ಅಂತ ಶಿಷ್ಯ ಅವತ್ತು ಪ್ರಶ್ನೆ ಕೇಳ. ನಮಗ ಮೋಕ್ಷ ಬೇಕು, ಧರ್ಮನೂ ಬೇಕಾಗಿಲ್ಲ, ಅರ್ಥನೂ ಬೇಕಾಗಿಲ್ಲ, ಕಾಮನೂ ಬೇಕಾಗಿಲ್ಲ. ನಮ್ಗೆ ಮೋಕ್ಷ ಬೇಕು. ಆದ್ರೆ ಇವ್ಯಾಕೆ ಮೂರು ಮೊದಲು ಹೇಳಿದ್ರಿ, ಅದು ಮೋಕ್ಷ ಕೊನೆಗೆ ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆ ಚಂದ ಕೇಳೋದು. ಅವಾಗ ಗುರುಗಳು ಹೇಳ್ದ, ನೋಡಪ್ಪ, ಈಗ ಒಂದು ಮನಿ ಅದ. ಈ ಮನಿ ಎಷ್ಟು ಸುಂದರ ಕಟ್ಟಿದೆ ಅನ್ನೋದು ಮಾತುದ್ದಲ್ಲ. ಆ ಮನಿ ಏರ್ಬೇಕಾಗಿತ್ತು ಅಂದ್ರೆ ಮೆಟ್ಟಿಲುಗಳು ಬೇಕಾಗ್ತದೆ. 1ನೇ ಮೆಟ್ಟಿಲ, 2ನೇ ಮೆಟ್ಟಿಲ, 3ನೇ ಮೆಟ್ಟಿಲ, 4ನೇ ಮೆಟ್ಟಿಲ, ಹಿಂಗೆ ಮೆಟ್ಟಿಲುಗಳಿಂದ ನಾವು ಮ್ಯಾಲಕ್ಕೆ ಹೋದಿವಿ ಅಂತಂದ್ರ ಸುಭದ್ರವಾಗಿರ್ತದೆ. ಎಲ್ಲಿ ಕಾಲ್ ಜಾರಿ ಬೀಳುವುದಿಲ್ಲ. ಸಾವಕಾಶ 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 ಮ್ಯಾಲಕ್ಕೆ ಹೋಗ್ತೀವಿ. ಒಮ್ಮೆ ಮ್ಯಾಲ ಹೋದ ಅಂತಂದ್ರೆ ಮನುಷ್ಯ ಅವನಿಗೆ ಇಳಿಲಿಕ್ಕೂ ಬರ್ತದ, ಮೇಲೆ ಹೋಗ್ಲಿಕ್ಕೂ ಬರ್ತದ. ಹಂಗ ಶಿಷ್ಯನ ಕೇಳು, ಒಮ್ಮಿಂದೊಮ್ಮೆ ಮೋಕ್ಷಕ್ಕೆ ಹಾರಬೇಕು ಅಂತಕ್ಕಂಥದ್ದು ಏನು ನಿನ್ನ ಅವಸರವಾಗಿರ್ತಕ್ಕಂಥ ಬಯಕೆ ಅದಲ್ಲ, ಇದು ಬಾಳ ಕೆಟ್ಟ ಅಂದ್ರು. ಹಂತ ಹಂತವಾಗಿ ಹೋಗಬೇಕು. ವಯಸ್ಸನ್ನು ಹುಡುಗಬೇಕು. 8 ವರ್ಷ ವಯಸ್ಸಾಗ್ಯದ. ಅದು ಒಂದು ಮದ್ವಿಗೆ ಹೋಗಿ ಬಂದದು. ಮದ್ವಿ ನೋಡಿ ನೋಡೋ ಕೂಡಲೇ ಮನೆ ಬಂದು ಜಗಳ ತೆಗಿಬೇಕು. ನಂದು ಹಂಗ ಯಾವಾಗ ಮಾಡ್ತೇವೆ. ತಂದೆ ಹೇಳ್ದ, ಅದು ವಯಸ್ಸಿಗೆ ಬಂದ ಮ್ಯಾಲ ಮುಂದದು ಈಗ ತಲೆ ಹಾಕೋಬೇಡ. ವಯಸ್ಸಿಗೆ ಬಂದ ಮ್ಯಾಲ ನೀನು ಮದುವೆ ಆಗ್ತದೆ, ಆದ್ರೆ ಈಗ ತಲೆ ಹಾಕೋಬೇಡ. ಕಣ್ಣಿ ಮುಂದೆ ಹೋದ, ಕಣ್ಣಿ ನೋಡ್ದ, ಈಗ ಹಲ್ಲು ತೆಗದ. ಹಲ್ಲು ತೆಗೆದು ಮುಂದೆ ಬೀಳ್ತವಲ್ಲ 60ಕ್ಕ ಅಂತ ಚಿಂತಿ ತೆಲೆ. 60 ಆದ ಕೂಡಲೇ ಬೀಳ್ತಾವ, ಆದ್ರೆ 60ಕ್ಕೆ ಬೀಳ್ತಾವಲ್ಲ ಅಂತ ಹೇಳ್ತೀರ. ಇವೇನದಾವಲ್ಲ ಅವಸರ 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 ಅವಸರ. ಈಗಲೇ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು. ಈಗಂತ ಏನ್ರಿ ಪ್ರತಿ ಸಲ ಹುಡುಗಿಗೆ ಹೋಗ್ತೀವಿ, ಏನಾಗ್ಯದ ನಿಮ್ಗೆಲ್ಲರಿಗೂ ಏನಾಗ್ಯದ, ಏನು ಫರಕ್ ಆಗ್ಯದೇನ ಇಲ್ಲ ಕೇಳ್ತಾರೆ. ನಿಮ್ಗೆ ಹುಡುಗಿ ಕೇಳ್ಬೋದು. ಬಹುಶಃ ಇಲ್ಲ, 1ನೇ ಹುಡುಗಿ ಹೋಯ್ತು ಹಂಗೆ ಐತ್ರಿ, 2ನೇ ಹುಡುಗಿಗೆ ಹೋದ್ರಿ, ಏನ್ ಆಗಿರ್ಬೇಕಲ್ಲ, ಏನಾಗ್ಬೇಕು? ಚಿಗರಿ ಅಂತೀರ ಕೊಡ್ಬೇಕು, ಏನಾಗೋದಿಲ್ಲ. ಆದ್ರೆ ಹಾಗೆ ಆಗ್ತದೆ. ಅದೇ ಅರ್ಥ. ಕಣ್ಣಿಗೆ ಕಾಣಲಾರ್ದಂತ ಸಂಪತ್ತು ಸಿಗ್ತದಲ್ಲ, ಎಲ್ಲರೂ ಒಯ್ದು ಸುಡ್ತಾರೆ. ಸ್ವಾಮಿ ಶರೀರ ಆದ್ರೇನು, ನಿಮ್ಮ ಶರೀರ ಆದ್ರೇನು, ಮತ್ತವ್ರ ಶರೀರ ಒಂದು ಸುಡ್ಬೇಕಾರೆ, ಒಂದು ಹೊಗಳ್ಬೇಕಾರೆ, ಇಲ್ಲ ಬಳಿಯರೆ ಕಾಣಿಸ್ಬೇಕು, ಇವು ಮೂರೇ ಮಾಡೋದು. ಆದ್ರೆ ಶರೀರ ಸಹಿತದ. ಸ್ವಾಮಿ ಶರೀರ ಆದ್ರೇನು, ಗೃಹಸ್ಥ ಶರೀರ ಆದ್ರೇನು, ಸನ್ಯಾಸಿ ಶರೀರ ಹೋಗ್ತದೆ. ಶರೀರ ಇದ್ದಾಗ ಏನು ಸಾಧನೆಯನ್ನ ಮಾಡ್ತಾವ ಅದು ಅವನ ಜೊತೆ ಶಾಶ್ವತವಾಗಿ ತಿಳ್ಕೊಳ್ಳೋದು. ಅದು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಶಾಶ್ವತವಾಗಿ ಬರ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಗಳಿಸು ಗಳಿಸು ಎಂಥದ್ದು ಈ ಜನರ ಕಣ್ಣಿಗೆ ಕಾಣಲಾದಂಥದ್ದು ಗಳಿಸು, ಅಂಥ ಸಂಪತ್ತು ಗಳಿಸು. ಎಂಥವ್ರು ಮನೆ ಬಿಟ್ಟು ತ್ಯಾಗಗಳ ದೊಡ್ಡ ದೊಡ್ಡ ಶ್ರೀಮಂತರು ಏನು ತಿಳಿದು ಬಂದರು ಈ ಭಗವಂತನ ಸಾಧನೆಗೆ, ಏನು ತಿಳಿದು ಭಗವಂತಾದೇವಿ ಅಂತೇಳಿ 12ನೇ ಶತಮಾನದಾಗ ಆಗಿರ್ಬೋದು ಹೆಣ್ಮಕ್ಳು. ಭಗವಂತಾದೇವಿ ಆಕೆ ಎಂಥ ವೈರಾಗ್ಯ ನಮಗ. ಯಾವ ವಯಸ್ಸಿನೊಳಗ ಅತ್ಯಂತ ಪ್ರಪಂಚದ ಕನಸನ್ನ ಹೊತ್ತಬೇಕಾಗಿತ್ತೋ ಅದನ್ನೆಲ್ಲವನ್ನು ತ್ಯಾಗ ಮಾಡಿದ್ರು. ಎಲ್ಲವನ್ನ ತ್ಯಾಗ. ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ
ರಾಜ್ಯವನ್ನೇ ಬಿಟ್ಟು ಓಡೋಡ್ತಾ ಶರಣರ ಮಧ್ಯದೊಳಗ ಕಾಲವನ್ನ ಕಳೆದು ಎಂಥ ಅಕ್ಕ ಮಹಾದೇವಿ ಎಂತ ಸುಂದರವಾಗಿರ್ತಕ್ಕಂಥ ಒಂದು ಮಾತು ಹೇಳ್ತಾಳ. ಈ ಮದುವೆ ಆಗು ಅಂತ ಹೇಳಿ ಅಂದಾಗ ಆಕೆ ಒಂದು ಮಾತು ಹೇಳ್ತಾಳ ಅಕ್ಕ ಮಹಾದೇವಿ. ಇವೇನು ಜನರದಾರಲ್ಲ, ಏನು ಪುರುಷರದಾರಲ್ಲ, ಇವ್ರು ಎಲ್ಲರಿಗೂ ಒಯ್ದು ಒಲ್ಯಾಗ ಒತ್ತದಳು. ಇವ್ರ ಜೊತೆ ಮದುವೆ ಆಗಾಕ ಯೋಗ್ಯ ಅಲ್ಲ, ನಾನೂ ಯೋಗ್ಯ ಅಲ್ಲ, ಅವರೂ ಯೋಗ್ಯ. ಎಲ್ಲರಿಗೂ ಏನ್ ಮಾಡೋದು ಅಂದ್ರೆ ಒಲ್ಯಾಗೆ ಯಾಕೆ ಇವು ಸಾಯ್ತಾವ, ಇವಕ್ಕ ಸಾವೋದ. ಆದ್ರೆ ನನ್ನ ಚೆನ್ನ ಮಲ್ಲಿಕಾರ್ಜುನನಿಗೆ ಸಾವೇ ಇಲ್ಲ, ಅಂಥವ ನನ್ನ ಗಂಡ. ಎಂಥ ಧೈರ್ಯ ಅದಕ್ಕೆ ಹೇಳ್ತಾರೆ, ಮೊದಲು ಈ ಎಲ್ಲಾ ವಿಷಯಗಳು ಒಂದೊಂದು ಮೆಟ್ಲ ಈಗ ತಿಳ್ಕೊಂತ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವಾಗ ಮೋಕ್ಷಕ್ಕ ಮನಸ್ಸ ಸಡಿಲಗೊಳ್ಳುವುದಿಲ್ಲ. ಯಥಾ ದೃಢ ನಿಶ್ಚಯ ಒಮ್ಮ ನಿಶ್ಚಯ ಬುದ್ಧಿ ಬಂತು ಅಂತಂದ್ರ ಮನಸ್ಸ ತಟಸ್ಥವಾಗ್ತದ, ಸಮಾಧಿ ಕಡೆ ಅದು ಹರಿದು ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಒಂದೇದು ಧರ್ಮವನ್ನ ಸಂಗ್ರಹ ಮಾಡುವುದು. ಧರ್ಮ ಅಂದ್ರೆ ಏನು ಬೇಕಲ್ಲ, ಧರ್ಮ ಮಾಡುವುದು, ಧರ್ಮ ಸಂಗ್ರಹ ಮಾಡುವುದು ಹೇಳಿದ್ರು. ಧರ್ಮ ಅಂದ್ರೆ ಏನು? ಧಾರ್ಯತಿ ಇತಿ ಧರ್ಮ. ಸಂಸ್ಕೃತದೊಳಗ ಅದಕ್ಕೊಂದು ಲಕ್ಷಣ ಕೊಟ್ಟು, ಧಾರ್ಯತಿ ಇತಿ ಧರ್ಮ. ಯಾವುದೋ ಮನುಷ್ಯತ್ವದಿಂದ ಕೆಳಗೆ ಜಾರಲಾರ್ದಂಗ ಯಾವುದು ಎತ್ತಿ ಹಿಡಿಯುತ್ತದೆಯೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಮಾನವೀಯ ಮನುಷ್ಯತ್ವದಿಂದ ಯಾವುದು ಕೆಳಗೆ ಜಾರಲಾರ್ದಂಗ ಏನು ಮಾಡ್ತದನೋ, ಯಾವುದು ಗೌರವವನ್ನು ಹೆಚ್ಚಿಗೆ ಮಾಡ್ತದನೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಕೆಳಗೆ ಬೀಳಲಾರ್ದಂಗ ಅಂತಂದ್ರೆ ಈಗ ಬಿತ್ತಲ್ಲ, ಇದು ಹಿಂಗ್ ಬೀಳೋದಲ್ಲ. ಕೆಳಗೆ ಬೀಳಲಾರ್ದಂದ್ರೆ ಇಡೀ ಅವನ ಅಖಂಡ ಜೀವನವನ್ನೇ ಧರ್ಮದ ಆಧಾರದ ಮೇಲೆ ಕಳೀತಾ ಇರ್ತಾನೆ. ಯಾವುದು ತಪ್ಪು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸರಿ ನಿರ್ಧಾರ ಮೇಲೆ ಅವನ ಜೀವನವನ್ನು ಅವಲಂಬನವಾಗಿರುತ್ತದೆ. ಎರಡನೇದು ಕೊಟ್ರು ಯಾವುದು? ಧರ್ಮ ಆದ ಕೂಡಲೇ ಎರಡನೇದು ಯಾವುದು? ಅರ್ಥ. ಸಂಪತ್ತು ಗಳಿಸಲಿಕ್ಕೆ ಯಾರು ಬೇಡ ಅಂದಿಲ್ಲ, ಸಂಪತ್ತು ಗಳಿಸ್ರಿ. ಸಂಪತ್ತು ಹೆಂಗ ಗಳಿಸ್ರಿ ಅಂತ ಕೇಳಿದ್ರೆ ಮೊದಲಿಗೆ ಹೇಳ್ಯ ನೋಡು, ಧರ್ಮ ಮಾರ್ಗದಿಂದ. ಮೊದಲೇ ಯಾಕೆ ಧರ್ಮ ಇಟ್ಟಾನ? ಎಲ್ಲವೂ ಧರ್ಮಕ್ಕೆ ಅನುಗುಣವಾಗೇ ಹೋಗಬೇಕು. ಧರ್ಮ ಮಾರ್ಗದಿಂದ ಸಂಪತ್ತವನ್ನು ಗಳಿಸು. ಹ್ಯಾಂಗ ಗಳಿಕೆ ಆಗಬೇಕು ಅಂತ ಕೇಳಿದ್ರೆ, ಹ್ಯಾಂಗ ನಿಮ್ಮ ಇಚ್ಛಾಶಕ್ತಿ, ಕಾಮ ಅಂದ್ರೆ ಇಚ್ಛಾಶಕ್ತಿ. ನಿಮ್ಗೆ ಏನಾದ್ರೂ ಒಂದಿಷ್ಟು ಇಚ್ಛಾಶಕ್ತಿ ಇವತ್ತಿತ್ತು ಅಂದ್ರೆ, ಇಚ್ಛಾಶಕ್ತಿ ಇತ್ತು ಅಂತಂದ್ರೆ ಅದು ಧರ್ಮದ ಚೌಕಟ್ಟಿನಲ್ಲೇ ಬಂದ್ರ ಅದು ಪವಿತ್ರವಾಗ್ತದೆ. ಆ ಸಂಪತ್ತು ಪವಿತ್ರವಾಗ್ತದೆ. ಅದಕ್ಕೆ ಧಾರ್ಯತಿ ಇತಿ ಧರ್ಮ. ಧರ್ಮಕ್ಕೂ ಒಂದೇ ಮಾತಿನೊಳಗೆ ಮೋಕ್ಷ ಕಾರಣವಿಲ್ಲ. ರಿಲಿಜನ್ ಆಫ್ ಹಿಸ್ಟ್ರಿ ಒಳಗೂ ಬರೀತಾರೆ, ಧರ್ಮ ಇದಕ್ಕೆ ಧರ್ಮ ಅಂತಂದ್ರೆ ಆಗಂಗಿಲ್ಲ. ಯಾಕ? ಧರ್ಮದ ಧಾರಿಗಳು ಹಲವಾರು ಜಗತ್ತಿನ. ಅಹಿಂಸೋ ಪರಮೋ ಧರ್ಮ ಅಂತ ಒಬ್ರಂದ್ರ, ಬಸವಣ್ಣವರು ಒಂದಂದ್ರು, ದಯವೇ ಧರ್ಮದ ಮೂಲವಯ್ಯ ಅಂತ. ಇದಕ್ಕೆ ಧರ್ಮ ಅಂತ ಹೇಳಿ ನಿಖರವಾಗಿ ಹೇಳಕ್ಕ ಬರುವುದಿಲ್ಲ. ರಾಮ ಲಕ್ಷ್ಮಣ ರಾಮ ಹಿಂಗ ಹೈದು ಹೊಂಟಿದ್ದ. ಹಿಂದಿನ ಕಥೆ ಗೊತ್ತದ ನಮಗೆ. ರಾಮ ಹೈದು ಹೊಂಟಿದ್ದ. ಹೋಗುವಾಗ ಒಬ್ಬ ಅಗಸ ಅಲ್ಲಿ ಅರಿವಿ ತೊಳಕತ್ತಿದ್ದ. ಯಾರು? ಮಂದ್ಯು. ಅವನು ಅದು ಮಂದ್ಯು. ಆ ಅಗಸನೆ ಹೇಳ್ತಿ ಮತ್ತ ಇಬ್ರು ಕಚ್ಚಾಡಂಗ್ ಕಾಣ್ತಾರೆ. ಕಚ್ಚಾಡಬೇಕು, ಆಕೆ ತವ್ರ ಮನೆಗೆ ಹೋಗಿರ್ಬೇಕು. ಆಗ ಪ್ರಸಂಗದೊಳಗ ರಾಮ ಹೊಂಟಿದ್ದ. ರಾಮ ಹೋಗೋ ಕಾಲಕ್ಕ ಅಗಸ ಹೇಳಕತ್ತಿದ್ರು, ಅಲ್ಲೋ
ಸಂಸಾರ ಅಂದಾಗ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಇನ್ನು ಹೆಂಡತಿ ಕರ್ಕೊಂಬ ಅಂತ 4 ಮಂದಿ ಹೇಳ್ತಿದ್ರು. ಅವಾಗ ಇವ ಏನನ್ಬೇಕಂದ್ರಿ, ನಾನು ಹೆಂಡತಿ ಕರ್ಕೊಂಬರ್ಲಕ್ಕ ನಾನೇನು ಶ್ರೀರಾಮಚಂದ್ರ ಅಲ್ಲ, ಆ ಸ್ವಟ್ಟ ಶ್ರೀರಾಮಚಂದ್ರ ಅಲ್ಲ ಅಂದ್ಬಿಟ್ಟ. ಯಾಕ ಬಿಟ್ಟ ಹೆಂಡತಿಯನ್ನು ಆಳೋದಕ್ಕೆ ನಾನು ಶ್ರೀರಾಮಚಂದ್ರ ಅಲ್ಲ, ಸ್ವಟ್ಟ ಶ್ರೀರಾಮಚಂದ್ರ ಅಲ್ಲ ಅಂದ ಮಂದಿ ಬಟ್ಟಿ ಬೆಳೆಯವ. ಹಿಂಗ ಅಂದ ಕೂಡ್ಲೇನೆ ರಾಮನಿಗೆ ಶಾಕ್ ಆಯ್ತು. ಅಯ್ಯೋ ಅಲ್ಲ, ಯಾಕ ಇದನ್ನ ಗಿರಿಕೆ ಕರ್ಕೊಂಡ್ಬಂದಿತ್ತು, ಇನ್ನು ಜೀವನ ಮಾಡೋಕೆ ಯಾಕ ಅಗ್ನಿ ಪರೀಕ್ಷೆಯನ್ನ ಮಾಡಿ ಕರ್ಕೊಂಡ್ ಬಂದಿತ್ತು. ಪವಿತ್ರದಳ ಅಂತ ಹೇಳಿ ಅಗ್ನಿಯ ಪ್ರವೇಶ ಮಾಡಿ ಪವಿತ್ರದಳ ಅಂತ ಹೇಳಿ ಎಲ್ಲಾ ತಿಳಿದು ತಂದಂಥವನಿಗೆ ಹಿಂಗಾಯ್ತು. ಅವಾಗ ಅವ ಅಂದಂತ, ಇಲ್ಲ ಹಿಂಗಾಗಿದ್ದು ಬರೋಬರಿ ಆಗೋದಿಲ್ಲ ಅಂತ ತಿಳ್ಕೊಂಡು ಲಕ್ಷ್ಮಣನ ಕರೀತಾನ್ರಿ. ಲಕ್ಷ್ಮಣ ಕರೆದು ಒಂದು ಮಾತು ಹೇಳ್ತಾನೆ, ನೋಡು ಒಬ್ಬ ಅಗಸ ಇದ್ರೆ ಏನಾಯ್ತು, ಅವನು ಈ ರಾಜ್ಯದೊಳಗ ಅಂತಂದ್ರೆ ಅವನು ಒಬ್ಬ ಪ್ರಜನೆ, ಅವನು ಬರೋಬ್ಬರಿನ ಹೇಳ್ಯಾನ. ಆದ್ರೆ ನಿಮ್ಮ ಅತ್ತಿಗೆ ಕರೆದುಕೊಂಡು ಹೋಗಿ ಲಕ್ಷ್ಮಣ ಆದ ಘಟನಾ ಇವತ್ತು ನೀವು ಕೇಳಕ್ ಬಹಳ ಸರಳ ಅನಿಸ್ತದ. ಲಕ್ಷ್ಮಣ ನಿನ್ನ ಅತ್ತಿಗೆಯನ್ನ ಕರೆದುಕೊಂಡು ಹೋಗಿ ಕಾಡಿನೊಳಗೆ ಬಿಟ್ಟುವ ಅಂತ ಹೇಳ್ದ. ಲಕ್ಷ್ಮಣನ ಕಣ್ಣಾಗ ನೀರು ಬಂದು, ಯಾಕಂತ ಕೇಳಿದ್ರೆ ಗರ್ಭವತಿಯಾಗಿತ್ತು. ಗರ್ಭವತಿ ಸೀತೆಯನ್ನ ಅರಣ್ಯದೊಳಗೆ ಬಿಡೋದು ಹೆಂಗ, ಇದು ಸಾಧ್ಯ ಇಲ್ಲ ಅಣ್ಣ ಅಂತ ಹೇಳಿ ಕೈಕಾಲು ಹಿಡ್ತಾನೆ, ಕೈ ಮುಗಿತಾನೆ. ಆದ್ರೆ ರಾಮನ ಮಾತ ಪಾಲಿಸಲೇಬೇಕಲ್ಲ ಲಕ್ಷ್ಮಣ. ಹೋದ, ಆಯ್ತಣ್ಣ ನಿನ್ನ ಆಜ್ಞೆ ಅಂತ ತಿಳ್ಕೊಂಡು ರಥದೊಳಗೆ ಕರೆದುಕೊಂಡು ಹೋಗ್ತಾನೆ. ಹೋದ ಕಾಲಕ್ಕಿರಪ್ಪ ಅಂತ ಕೇಳಿದ್ರೆ ದಟ್ಟವಾದ ಅರಣ್ಯ. ಆ ಅರಣ್ಯದ ಮಧ್ಯಭಾಗ ಆ ಸೀತಾ ತಾಯಿಯನ್ನ ಇಳಿಸ್ತಾನೆ. ಇಳಿಸಿ ಗಂಟ್ಲ ಬಿಗಿದು ಹೋಗ್ಯಾದ್ರಿ. ಹ್ಯಾಂಗ್ ಹೇಳ್ಬೇಕಂತ ಗೊತ್ತಾಗಲಾಗ್ಯದ. ನೀವು ತವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಸಂಬಂಧಿಕರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಥದೊಳಗೆ ಕರ್ಕೊಂಡು ಹೋಗಿದ್ದ. ಕಾಡಿನ ಮಧ್ಯದೊಳಗೆ ಆ ಸೀತೆಯನ್ನ ಇಳಿಸ್ತಾನೆ. ಇಳಿಸಿ ಹೇಳ್ತಾನೆ, ಏನ್ ಹೇಳ್ತಾನಂದ್ರೆ, ನೀವು ಇಲ್ಲೇ ಇರ್ರಿ, ಮತ್ತು ನಿಮಗೇನು ಅನಾನುಕೂಲ ಆಗ್ತದ, ನಾ ಏನಾದ್ರೂ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ತಂದು ಕೊಡ್ತೀನಿ, ಇಲ್ಲೇ ಇರ್ರಿ ಅಂತಂದಾಗ ಆ ಸೀತಾ ಮಾತೆ ಆಕೆ ಗೊತ್ತಾಗ್ತದೆ. ಎಲ್ಲ ತಿಳಿದ ಹೆಣ್ಮಗಳು ಗೊತ್ತಾಗ್ತದೆ, ದೈವಾಂಶ ಸಂಭೂತ. ಅವಾಗ ಸೀತಾ ಮಾತೆ ಒಂದು ಮಾತು ಹೇಳ್ತಾ ಅಂತ, ಲಕ್ಷ್ಮಣ ಬಿಟ್ಟು ಹೊಂಟಾನ್ರಿ. ಲಕ್ಷ್ಮಣ ಕಣ್ಣಾಗ ನೀರು ಬರ್ತಾವ, ಏನ್ರಿ ಹೇಳ್ಬೇಕಂತಂದ್ರ ಗಂಟ ಬಿಗಿದು ಹೋಗ್ಯದ, ಹೆಂಗ ಇಂಥ ಅವಸ್ಥೆಯೊಳಗೆ ಬಿಟ್ಟು ಹೋಗೋದು ಹೆಂಗ ಅಂತ ಅನಿಸ್ತದ. ಪರಂತು ಅದು ರಾಮನ ಆಜ್ಞೆ ಆಗಿತ್ತಲ್ಲ. ಹಿಂಗ ಹೋಗೋ ಕಾಲಕ್ಕ ಸೀತಾ ಮಾತೆ ಲಕ್ಷ್ಮಣನ ಕುರಿತು ಹೇಳ್ತಾಳೆ. ಲಕ್ಷ್ಮಣ ಅಂತ ಹೇಳಿ ಕರೀತಾಳೆ. ಅವಾಗ ಏನ್ ತಾಯಿ ಅಂತ ಹೇಳಿ ಕೇಳಿದಾಗ ನೋಡ್ರಿ ಸೀತಾ ಮಾತೆ ಎಂಥ ಮಾತು ಹೇಳ್ತಾಳೆ. ಒಬ್ಬ ಅಗಸನ ಮಾತನ್ನ ಕೇಳಿ, ಶ್ರೀರಾಮಚಂದ್ರ ಒಬ್ಬ ಅಗಸನ ಮಾತನ್ನ ಕೇಳಿ ನನಗೆ ಅರಣ್ಯಕ್ಕೆ ನೂಕದ ಯೋಗ್ಯದಂತ ತಾಯಿ. ಯೋಗ್ಯದ ತನಗೆ ಬರಬೇಕಾಗಿರತಕ್ಕಂಥ ರಾಜ್ಯವನ್ನ ತಂದೆಯ ಮಾತನ್ನ ಪರಿಪಾಲನೆಗೋಸ್ಕರವಾಗಿ ಬೇರೆಯವರಿಗೆ ಬಿಟ್ಟುಕೊಟ್ಟ. ಇದೂ ಯೋಗ್ಯದ. ಆದ್ರೆ ಶ್ರೀರಾಮಚಂದ್ರನಿಗೆ ಹೋಗಿ ಹೇಳು, ಎಂಥ ಪ್ರಸಂಗ ಬಂದ್ರೂ ಕೂಡ ರಾಜ್ಯವನ್ನೇ ತ್ಯಾಗ ಮಾಡ್ಲಿ, ಕೈ ಹಿಡಿದ ಹೆಂಡತಿಯನ್ನೇ ತ್ಯಾಗ ಮಾಡ್ಲಿ, ಆದ್ರೆ ಧರ್ಮವನ್ನು ತ್ಯಾಗ ಮಾಡಬೇಡ ಅಂತ ಹೋಗಿ ಹೇಳು ಅಂತಾಳೆ. ಎಂಥ ಪ್ರಸಂಗ ಬರ್ಲಿ, ಧರ್ಮವನ್ನು ತ್ಯಾಗ ಮಾಡಬೇಡ ಅಂತ ಶ್ರೀರಾಮಚಂದ್ರನಿಗೆ ಹೇಳು ಅಂತ ಅನ್ಬೇಕಾಗಿತ್ತು. ಅಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತ, ಆ ಧರ್ಮಕ್ಕೆ ಎಷ್ಟು ಮಹತ್ವ ಕೊಟ್ಟಿರಬೇಡ ಅವರು. ಅದಕ್ಕೆ ಹೇಳ್ತಾನೆ ಇಲ್ಲಿ ಗುರು, ಮೊದಲು ಧರ್ಮವಂತನಾಗು. ಯಾವ ಮನುಷ್ಯ ಧರ್ಮವಂತನಾಗ್ತಾನೋ ಅವನ ಬೆಲೆ ಹೆಚ್ಚಾಗ್ತದೆ. ಇನ್ನೂ ಕರಿತೀವಿ, ಇನ್ನೂ ಧರ್ಮರಾಯ ಅಂತೀವಿ, ಧರ್ಮರಾಜ ಅಂತೀವಿ, ಧರ್ಮ ಅಂತ ಹೆಸರಿಡ್ತೀವಿ. ಆ ಧರ್ಮದ ವಿಶ್ಲೇಷಣೆ ಇನ್ನೂ ನನಗೆ ಒಂದಿಷ್ಟು ಹೇಳ್ರಿ ಅಂತ ಹೇಳಿ ಆ ಶಿಷ್ಯ ಪ್ರಶ್ನೆ ಕೇಳ್ತಾನೆ.
ಧರ್ಮದ ಚೌಕಟ್ಟು ಯಾಕಂತಂದ್ರೆ ಮೊದಲಿಗೆ ಧರ್ಮ ಅಂತ ಹೇಳ್ಯಾರ. ಧರ್ಮದಿಂದಲೇ ಎಲ್ಲೋ ಸಾಧನೆ ಆಗುವಂಥದ್ದು ಇರುವಾಗ ಆ ಧರ್ಮದ ತಿರುಳ, ಆ ಧರ್ಮದ ಮರ್ಮ ಇನ್ನೂ ನನಗೆ ಅರ್ಥ ಆಗಬೇಕು. ಆ ಧರ್ಮದ ವೈಶಿಷ್ಟ್ಯತೆ ಏನು ಅಂತೇಳಿ ಶಿಷ್ಯ ಮತ್ತೆ ಪ್ರಶ್ನೆ ಕೇಳ್ತಾನೆ. ಗುರು ಉತ್ತರಿಸ್ತಾನೆ. ಅದೊಂದು ಮುಂದಿನ ಹುಣ್ಣಿಮೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಆದಷ್ಟು ಎಲ್ಲರೂ 7 ಗಂಟೆಗೆ ಬರೋ ಪ್ರಯತ್ನ ಮಾಡಿರಿ. 8 ಗಂಟೆಗೆ ಮುಗಿತಾರೆ. ಮತ್ತೆ ಯಾರು ಏನೋ ಅಭಿಪ್ರಾಯಗಳು ಏನು ಹೇಳೋದಿದ್ರೆ ಹೇಳ್ಬೇಕು.